ಅಧ್ಯಾಯ 26 ಮತ್ತು 27. ಪಂಚಾಕ್ಷರ ಮಂತ್ರದ ಜಪ ಹಾಗೂ ಭಗವಾನ್ ಶಿವನ ಭಜನೆ, ಪೂಜೆಯ ಮಹಿಮೆ, ಅಗ್ನಿ ಕಾರ್ಯಕ್ಕಾಗಿ ಕುಂಡ, ವೇದಿ ಮುಂತಾದವುಗಳ ಸಂಸ್ಕಾರ, ಶಿವಾಗ್ನಿಯ ಸ್ಥಾಪನೆ, ಅದರ ಸಂಸ್ಕಾರ, ಹೋಮ, ಪೂರ್ಣಾಹುತಿ, ಭಸ್ಮದ ಸಂಗ್ರಹ ಹಾಗೂ ರಕ್ಷಣೆಯ ವಿಧಿ, ಹವನಾಂತ್ಯದಲ್ಲಿ ಮಾಡಲಾಗುವ ಕಾರ್ಯದ ವರ್ಣನೆ. ಉಪಮನ್ಯು ಹೇಳಿದರು, ಯದುನಂದನನೇ, ಯಾವನಾದರೂ ದೊಡ್ಡ ಪಾಪ ಮಾಡಿದ್ದರೂ ಭಕ್ತಿ ಭಾವದಿಂದ ಪಂಚಾಕ್ಷರ ಮಂತ್ರದ ಮೂಲಕ ದೇವೇಶ್ವರ ಶಿವನ ಪೂಜೆ ಮಾಡಿದರೆ ಅವನು ಆ ಪಾಪಗಳಿಂದ ಮುಕ್ತನಾಗಿ ಹೋಗುವನು. ಭಕ್ತಿ ಭಾವದಿಂದ ಪಂಚಾಕ್ಷರ ಮಂತ್ರದ ಮೂಲಕ ಒಮ್ಮೆಯಾದರೂ ಶಿವನ ಪೂಜೆ ಮಾಡಿದವನೂ ಕೂಡ ಶಿವಮಂತ್ರದ ಗೌರವದಿಂದ ಶಿವಧಾಮಕ್ಕೆ ಹೋಗುವನು. ದುರ್ಲಭವಾದ ಮಾನವ ಜನ್ಮವನ್ನು ಪಡೆದು ಮೂಢತೆಯಿಂದ ಭಗವಾನ್ ಶಿವನನ್ನು ಅರ್ಚಿಸದವನ ಜನ್ಮವು ನಿಷ್ಫಲವಾಗಿದೆ. ಏಕೆಂದರೆ ಅವನು ಮೋಕ್ಷದ ಸಾಧಕನಾಗುವುದಿಲ್ಲ. ದುರ್ಲಭವಾದ ಮಾನವ ಜನ್ಮವನ್ನು ಪಡೆದು ಪಿನಾಕಪಾಣಿ ಮಹಾದೇವನ ಆರಾಧನೆಯನ್ನು ಮಾಡುವವನ ಜನ್ಮವೇ ಸಫಲವಾಗಿದೆ ಮತ್ತು ಅವನೇ ಕೃತಾರ್ಥ ಹಾಗೂ ಶ್ರೇಷ್ಠನಾಗಿದ್ದಾನೆ. ಭಗವಾನ್ ಶಿವನ ಭಕ್ತಿಯಲ್ಲಿ ತತ್ಪರರಾಗಿರುವರು, ಭಗವಾನ್ ಶಿವನ ಮುಂದೆ ನತಮಸ್ತಕರಾದವರು, ಸದಾ ಭಗವಾನ್ ಶಿವನ ಚಿಂತನೆಯಲ್ಲಿ ತೊಡಗಿರುವವರು ಎಂದೂ ದುಃಖಕ್ಕೆ ಭಾಗಿಯಾಗುವುದಿಲ್ಲ. ದುರ್ಲಭಂ ಪ್ರಾಪ್ಯ ಮಾನುಷ್ಯ ಏರ್ಚೆಯಂತಿ ಪಿನಾಕಿನಂ ತೇಷಾಂ ಹಿ ಸಫಲಂ ಜನ್ಮ ಕೃತಾರ್ಥಸ್ಥೆ ನರೋತ್ತಮಃ ಭವ ಭಕ್ತಿ ಪರಾಯೇ ಚ ಭವ ಪ್ರಣತ ಚೇತಸಃ ಭವ ಸಂಸರಣೋದ್ಯುಕ್ತ ನ ತೇ ದುಃಖಸ ಭಾಗಿನಃ. ಮನೋಹರ ಭವನ, ಹಾವ ಭಾವ ವಿಲಾಸಗಳಿಂದ ಭೂಷಿತ ತರುಣಿ ಸ್ತ್ರೀಯರು, ತೃಪ್ತಿಯಾಗುವಷ್ಟು ಧನ, ಇವೆಲ್ಲವೂ ಭಗವಾನ್ ಶಿವನ ಆರಾಧನೆಯ ಫಲವಾಗಿದೆ. ದೇವಲೋಕದಲ್ಲಿ ಮಹಾನ್ ಭೋಗ ಮತ್ತು ರಾಜ್ಯವನ್ನು ಬಯಸುವವರು ಭಗವಾನ್ ಶಿವನ ಚರಣಾರವಿಂದಗಳ ಚಿಂತನೆಯನ್ನು ಮಾಡುತ್ತಾರೆ. ಸೌಭಾಗ್ಯ, ಕಾಂತಿಯುಳ್ಳ ರೂಪ, ಬಲ, ತ್ಯಾಗ, ದಯಾಭಾವ, ಶೌರ್ಯ, ವಿಶ್ವದಲ್ಲಿ ವಿಖ್ಯಾತಿ, ಇವೆಲ್ಲವುಗಳು ಭಗವಾನ್ ಶಿವನನ್ನು ಪೂಜೆ ಮಾಡುವವರಿಗೆ ಸುಲಭವಾಗುತ್ತವೆ. ಅದಕ್ಕಾಗಿ ತನ್ನ ಶ್ರೇಯಸ್ಸನ್ನು ಬಯಸುವವನು ಎಲ್ಲವನ್ನು ಬಿಟ್ಟು ಕೇವಲ ಭಗವಾನ್ ಶಿವನಲ್ಲಿ ಮನಸ್ಸನ್ನು ತೊಡಗಿಸಿ ಅವನ ಆರಾಧನೆಯನ್ನು ಮಾಡಬೇಕು. ಜೀವನವು ಬಹಳ ವೇಗವಾಗಿ ಸಂದು ಹೋಗುತ್ತಿದೆ ಹಾಗೂ ರೋಗಗಳು ತೀವ್ರಗತಿಯಿಂದ ಹತ್ತಿರಕ್ಕೆ ಬರುತ್ತಿವೆ. ಅದಕ್ಕಾಗಿ ಎಲ್ಲರೂ ಪಿನಾಕಪಾಣಿ ಮಹಾದೇವನ ಪೂಜೆ ಮಾಡಬೇಕು. ಮೃತ್ಯುವು ಹತ್ತಿರಕ್ಕೆ ಬರುವುದರೊಳಗೆ, ವೃದ್ಧಾವಸ್ಥೆಯು ಆಕ್ರಮಿಸುವ ಮೊದಲು, ಇಂದ್ರಿಯಗಳ ಶಕ್ತಿಯು ಕುಂದುವ ಮೊದಲೇ ಭಗವಾನ್ ಶಂಕರನ ಆರಾಧನೆಯನ್ನು ಮಾಡಿಕೊಳ್ಳಬೇಕು. ಭಗವಾನ್ ಶಿವನ ಆರಾಧನೆಯಂತಹ ಧರ್ಮವು 3 ಲೋಕಗಳಲ್ಲಿ ಇನ್ನೊಂದಿಲ್ಲ. ತ್ವರಿತಂ ಜೀವಿತಂ ಯಾತಿ, ತ್ವರಿತಂ ಯಾತಿ ಯೌವನಂ, ತ್ವರಿತಂ ವ್ಯಾಧಿರಭ್ಯೇತಿ ತಸ್ಮಾತ್ ಪೂಜ್ಯ ಪಿನಾಕದೃಕ್, ಯಾವನ್ಯಾಯಾತಿ ಮರಣಂ ಯಾವನ್ನ ಕ್ರಮತೆ ಜರ, ಯಾವನ್ನೇಂದ್ರಿಯ ವೈಕಲ್ಯಂ ತಾವತ್ ಪೂಜೆಯ ಶಂಕರಂ, ನಾ ಶಿವಾರ್ಚನ ತುಲ್ಯೋಸ್ತಿ ಧರ್ಮೋನ್ಯೋ ಭುವನತ್ರಯೇ. ಈಗ ನಾನು ಅಗ್ನಿ ಕಾರ್ಯವನ್ನು ವರ್ಣಿಸುವೆನು. ಕುಂಡದಲ್ಲಿ, ಸ್ಥಂಡಿಲದಲ್ಲಿ, ವೇದಿಯಲ್ಲಿ, ಕಬ್ಬಿಣದ ಹೋಮಕುಂಡದಲ್ಲಿ ಅಥವಾ ನೂತನ ಸುಂದರ ಮಣ್ಣಿನ ಪಾತ್ರದಲ್ಲಿ ವಿಧಿಪೂರ್ವಕ ಅಗ್ನಿಯನ್ನು ಸ್ಥಾಪಿಸಿ ಅದರ ಸಂಸ್ಕಾರ ಮಾಡಬೇಕು. ಅನಂತರ ಅಲ್ಲಿ ಮಹಾದೇವನ ಆರಾಧನೆ ಮಾಡಿ ಹೋಮ ಕರ್ಮವನ್ನು ಪ್ರಾರಂಭಿಸಬೇಕು. ಕುಂಡವು 2 ಅಥವಾ 1 ಹಸ್ತ ಉದ್ದ ಅಗಲ ಆಳ ಇರಬೇಕು. ವೇದಿಯನ್ನು ವರ್ತುಲ ಅಥವಾ ಚೌಕಾಕಾರ ಮಾಡುವ ಅವಶ್ಯಕತೆ ಇದೆ. ಜೊತೆಗೆ ಮಂಡಲವನ್ನು ನಿರ್ಮಿಸುವುದು ಅವಶ್ಯಕ. ಕುಂಡವು ವಿಸ್ತೃತ ಮತ್ತು ಆಳವಾಗಿರಬೇಕು. ಅದರ ಮಧ್ಯದಲ್ಲಿ ಅಷ್ಟದಳ ಕಮಲ ಅಂಕಿತಗೊಳಿಸಬೇಕು. ಅದು 2 ಅಥವಾ 4 ಅಂಗುಲ ಎತ್ತರವಾಗಿರಲಿ. ಕುಂಡದೊಳಗೆ 2 ಗೇಣು ಎತ್ತರದಲ್ಲಿ ನಾಭಿಯ ಸ್ಥಿತಿ ಇರುತ್ತದೆ. ಮಧ್ಯಮ ಬೆರಳಿನ ಮಧ್ಯಮ ಮತ್ತು ಉತ್ತಮ ಪರ್ವಗಳಷ್ಟು ಮಧ್ಯಭಾಗ ಅಥವಾ ಕಟಿಭಾಗ ತಿಳಿಯಬೇಕು. ಸಾಧು ಪುರುಷರು 24 ಅಂಗುಲಗಳು 1 ಹಸ್ತದ ಪರಿಮಾಣವೆಂದು ತಿಳಿಸುತ್ತಾರೆ. ಕುಂಡಕ್ಕೆ 3, 2 ಅಥವಾ 1 ಮೇಖಲೆ ಇರಬೇಕು. ಕುಂಡದ ಶೋಭೆಯು ಹೆಚ್ಚುವಂತೆ ಮೇಖಲೆಗಳನ್ನು ನಿರ್ಮಿಸಲಿ. ಸುಂದರ ಮತ್ತು ಸಿಗ್ಧವಾದ ಅಶ್ವತ್ಥದ ಎಲೆಯಂತೆ ಅಥವಾ ಆನೆಯ ಕೆಳತುಟಿಯಂತೆ ಕುಂಡದ ದಕ್ಷಿಣದಲ್ಲಿ ಅಥವಾ ಪಶ್ಚಿಮದಲ್ಲಿ ಮೇಖಲೆಯ ಮಧ್ಯಭಾಗದಲ್ಲಿ ಸುಂದರ ಯೋನಿಯನ್ನು ನಿರ್ಮಿಸಬೇಕು. ಅದು ಮೇಖಲೆಯಿಂದ ಸ್ವಲ್ಪ ತಗ್ಗಾಗಿರಬೇಕು. ಅದರ ಅಗ್ರಭಾಗವು ಕುಂಡದ ಕಡೆಗಿದ್ದು ಮೇಖಲೆಯಿಂದ ಸ್ವಲ್ಪ ಮುಂದಕ್ಕೆ ಚಾಚಿಕೊಂಡಿರಬೇಕು. ವೇದಿಯ ಎತ್ತರದಲ್ಲಿ ಯಾವುದೇ ನಿಯಮವಿಲ್ಲ. ಅದು ಮಣ್ಣಿನ ಅಥವಾ ಮರಳಿನದಾಗಿರಬೇಕು. ಹಸುವಿನ ಸಗಣಿಯಿಂದ ಅಥವಾ ನೀರಿನಿಂದ ಮಂಡಲವನ್ನು ರಚಿಸಬೇಕು. ಪಾತ್ರದ ಅಳತೆಯನ್ನು ತಿಳಿಸಿಲ್ಲ. ಕುಂಡ ಮತ್ತು ಮಣ್ಣಿನ ವೇದಿಯನ್ನು ಸಗಣಿ ಮತ್ತು ನೀರಿನಿಂದ ಸಾರಿಸಬೇಕು. ಪಾತ್ರೆಗಳನ್ನು ತೊಳೆದು ಕಾಯಿಸಿ
ಇತರ ವಸ್ತುಗಳನ್ನು ನೀರಿನಿಂದ ಪ್ರೋಕ್ಷಿಸಿ ಶುದ್ಧಗೊಳಿಸಬೇಕು. ತಮ್ಮ ತಮ್ಮ ಗೃಹ್ಯ ಸೂತ್ರದಲ್ಲಿ ತಿಳಿಸಿರುವ ವಿಧಿಗನುಸಾರವಾಗಿ ಕುಂಡದಲ್ಲಿ ಮತ್ತು ವೇದಿಯ ಮೇಲೆ ಉಲ್ಲೇಖನ ಅಂದರೆ ಗೆರೆ ಎಳೆಯಬೇಕು. ರೇಖೆಗಳ ಮೇಲಿನ ಮಣ್ಣನ್ನು ಈಶಾನ ಕೋಣದಲ್ಲಿ ಎಸೆದು ಬಿಡಬೇಕು. ಮತ್ತೆ ಅಗ್ನಿಯ ಆಸನವನ್ನು ಕುಶಗಳಿಂದ ಅಥವಾ ಹೂವುಗಳ ಮೂಲಕ ನೀರಿನಿಂದ ಪ್ರೋಕ್ಷಿಸಬೇಕು. ಅನಂತರ ಪೂಜೆ ಮತ್ತು ಹವನಕ್ಕಾಗಿ ಎಲ್ಲ ಪ್ರಕಾರದ ದ್ರವ್ಯಗಳನ್ನು ಸಂಗ್ರಹಿಸಬೇಕು. ತೊಳೆಯಲು ಯೋಗ್ಯ ವಸ್ತುಗಳನ್ನು ತೊಳೆದು ಪ್ರೋಕ್ಷಣೀಯ ಜಲದಿಂದ ಪ್ರೋಕ್ಷಿಸಿ ಅವನ್ನು ಶುದ್ಧಗೊಳಿಸಬೇಕು. ಇದಾದ ಬಳಿಕ ಸೂರ್ಯಕಾಂತದಿಂದ ಪ್ರಕಟವಾದ ಅರಣಿಯಿಂದ ಉತ್ಪನ್ನವಾದ ಶ್ರೋತ್ರಿಯನ ಅಗ್ನಿಶಾಲೆಯಲ್ಲಿ ಸಂಚಿತ ಅಥವಾ ಬೇರೆ ಯಾವುದೇ ಉತ್ತಮ ಅಗ್ನಿಯನ್ನು ಆಧಾರ ಸಹಿತ ತೆಗೆದುಕೊಂಡು ಬರಬೇಕು. ಅದನ್ನು ಕುಂಡ ಅಥವಾ ವೇದಿಯ ಮೇಲೆ 3 ಬಾರಿ ಪ್ರದಕ್ಷಿಣ ಕ್ರಮದಿಂದ ನಿವಾಳಿಸಿ ಅಗ್ನಿಬೀಜ ರಂವನ್ನು ಉಚ್ಚರಿಸಿ ಆ ಅಗ್ನಿಯನ್ನು ಕುಂಡದಲ್ಲಿ ಅಥವಾ ವೇದಿಯಲ್ಲಿ ಸ್ಥಾಪಿಸಬೇಕು. ಕುಂಡದಲ್ಲಿ ಸ್ಥಾಪಿಸುವಾಗ ಯೋನಿ ಮಾರ್ಗದಿಂದ ಅಗ್ನಿಯನ್ನು ಆಧಾನ ಮಾಡಬೇಕು ಮತ್ತು ವೇದಿಯಲ್ಲಿ ತನ್ನ ಮುಂದುಗಡೆಯಿಂದ ಅಗ್ನಿಯನ್ನು ಸ್ಥಾಪಿಸಬೇಕು. ಯೋನಿ ಪ್ರವೇಶದ ಹತ್ತಿರ ಸ್ಥಿತರಾದ ವಿದ್ವಾಂಸರು ಸಮಸ್ತ ಕುಂಡವನ್ನು ಅಗ್ನಿಯಿಂದ ಸಂಯುಕ್ತಗೊಳಿಸಲಿ. ತನ್ನ ನಾಭಿಯೊಳಗೆ ವಿರಾಜಿಸುವ ಅಗ್ನಿದೇವನೇ ನಾಭಿರಂಧ್ರದಿಂದ ಕಿಡಿಗಳ ರೂಪದಲ್ಲಿ ಹೊರಟು ಬಾಹ್ಯ ಅಗ್ನಿಯಲ್ಲಿ ಮಂಡಲಾಕಾರವಾಗಿ ಲೀನವಾಯಿತು ಎಂದು ಭಾವಿಸಬೇಕು. ಅಗ್ನಿಯಲ್ಲಿ ಸುಮಿದೆಗಳನ್ನು ಇಡುವುದರಿಂದ ಹಿಡಿದು ಆಜ್ಯ ಸಂಸ್ಕಾರದವರೆಗಿನ ಎಲ್ಲ ಕಾರ್ಯವನ್ನು ಮಂತ್ರಜ್ಞನಾದವನು ತನ್ನ ಗೃಹ್ಯ ಸೂತ್ರದಲ್ಲಿ ತಿಳಿಸಿದ ಕ್ರಮದಂತೆ ಮೂಲ ಮಂತ್ರದ ಮೂಲಕ ನೆರವೇರಿಸಬೇಕು. ಅನಂತರ ಶಿವಮೂರ್ತಿಯ ಪೂಜೆ ಮಾಡಿ ದಕ್ಷಿಣ ಪಾರ್ಶ್ವದಲ್ಲಿ ಮಂತ್ರನ್ಯಾಸ ಮಾಡಲಿ ಮತ್ತು ಘೃತಕ್ಕೆ ಧೇನು ಮುದ್ರೆ ತೋರಿಸಲಿ. ಸೃಕ್ ಮತ್ತು ಸ್ರುವ ಇವೆರಡು ಧಾತುವಿನಿಂದ ಮಾಡಿದ್ದರೆ ಗ್ರಹಣ ಮಾಡಲು ಯೋಗ್ಯವಾಗಿವೆ. ಆದರೆ ಕಂಚು, ಕಬ್ಬಿಣ, ಸೀಸ ಇವುಗಳಿಂದ ಮಾಡಿದ ಸೃಕ್ ಸ್ರುವಗಳನ್ನು ಸ್ವೀಕರಿಸಬಾರದು. ಯಜ್ಞ ಸಂಬಂಧಿ ಕಟ್ಟಿಗೆಯಿಂದ ಮಾಡಿದ ಸೃಕ್ ಸ್ರುವೆ ಗ್ರಾಹ್ಯವಾಗಿದೆ. ಸ್ಮೃತಿ ಅಥವಾ ಶಿವಶಾಸ್ತ್ರದಲ್ಲಿ ವಿಹಿತವಾದುದೇ ಗ್ರಾಹ್ಯವಾಗಿವೆ. ಅಥವಾ ಬ್ರಹ್ಮವೃಕ್ಷ ಅಂದರೆ ಮುತ್ತುಗ ಅಥವಾ ಅತ್ತಿಗಳಿಂದ ಛಿದ್ರರಹಿತ ನಡುವಿನ 2 ಎಲೆಗಳನ್ನು ತಂದು ದರ್ಬೆಗಳಿಂದ ಬರೆಸಿ ಅಗ್ನಿಯಲ್ಲಿ ಕಾಯಿಸಿ ಮತ್ತೆ ಪ್ರೋಕ್ಷಣ ಮಾಡಬೇಕು. ಅದೇ ಎಲೆಗಳನ್ನು ಸೃಕ್ ಮತ್ತು ಸ್ರುವೆ ಎಂದು ಭಾವಿಸಿ ಅದರಿಂದ ತುಪ್ಪವನ್ನು ಎತ್ತಿ ತನ್ನ ಗೃಹ್ಯ ಸೂತ್ರದಲ್ಲಿ ತಿಳಿಸಿರುವ ಕ್ರಮದಂತೆ ಶಿವಬೀಜ ಓಂ ಸಹಿತ 8 ಬೀಜಾಕ್ಷರಗಳ ಮೂಲಕ ಅಗ್ನಿಯಲ್ಲಿ ಆಹುತಿಯನ್ನು ಕೊಡಲಿ. ಇದರಿಂದ ಅಗ್ನಿಯ ಸಂಸ್ಕಾರ ನೆರವೇರುತ್ತದೆ. ಆ ಬೀಜಗಳು ಭೃಂ, ಸ್ತುಂ, ಭೃಂ, ಶ್ರುಂ, ಪುಂ, ಡ್ರುಂ, ದ್ರುಂ ಹೀಗೆ 7 ಆಗಿವೆ. ಇದರಲ್ಲಿ ಶಿವಬೀಜ ಓಂ ಅನ್ನು ಸಮ್ಮಿಲಿತ ಮಾಡಿದಾಗ 8 ಬೀಜಾಕ್ಷರವಾಗುತ್ತದೆ. ಮೇಲೆ ಹೇಳಿದ 7 ಬೀಜಾಕ್ಷರಗಳು ಕ್ರಮವಾಗಿ ಅಗ್ನಿಯ 7 ಜಿಹ್ವೆಗಳಾಗಿವೆ. ಅದರ ಮಧ್ಯಮ ಜಿಹ್ವೆಯ ಹೆಸರು ಬಹುರೂಪ ಎಂದಾಗಿದೆ. ಅದಕ್ಕೆ 3 ಶಿಖೆಗಳಿವೆ. ಅವುಗಳಲ್ಲಿ ಒಂದು ಶಿಖೆಯು ದಕ್ಷಿಣದಲ್ಲಿ ಮತ್ತೊಂದು ವಾಮ ದಿಕ್ಕಿನಲ್ಲಿ ಪ್ರಜ್ವಲಿಸುತ್ತಿವೆ. ಮಧ್ಯದ ಶಿಖೆಯು ಮಧ್ಯದಲ್ಲೇ ಪ್ರಕಾಶಿಸುತ್ತಿದೆ. ಈಶಾನ್ಯದಲ್ಲಿರುವ ಜಿಹ್ವೆಯ ಹೆಸರು ಹಿರಣ್ಯ ಆಗಿದೆ. ಪೂರ್ವ ದಿಕ್ಕಿನಲ್ಲಿರುವ ಜಿಹ್ವೆ ಕನಕ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಆಗ್ನೇಯದಲ್ಲಿ ರಕ್ತ, ನೈಋತ್ಯದಲ್ಲಿ ಕೃಷ್ಣ, ವಾಯುವ್ಯದಲ್ಲಿ ಸುಪ್ರಭ ಎಂಬ ಜಿಹ್ವೆ ಪ್ರಕಾಶಿಸುತ್ತಿದೆ. ಇದಲ್ಲದೆ ಪಶ್ಚಿಮದಲ್ಲಿ ಮರುತ್ ಎಂಬ ಜಿಹ್ವೆ ಪ್ರಕಾಶಿಸುತ್ತದೆ. ಇವೆಲ್ಲವುಗಳ ಪ್ರತಿಭೆಯು ಆಯಾಯ ಹೆಸರಿಗನುರೂಪವಾಗಿದೆ. ಆಯಾಯ ಬೀಜದ ನಂತರ ಕ್ರಮವಾಗಿ ಇವುಗಳ ಹೆಸರಿನೊಂದಿಗೆ ಸ್ವಾಹ ಎಂಬ ಪ್ರಯೋಗ ಮಾಡಬೇಕು. ಈ ರೀತಿಯಲ್ಲಿ ಜಿಹ್ವಾ ಮಂತ್ರಗಳಾಗುತ್ತವೆ. ಓಂ ಭೃಂ ತ್ರಿಶಿಖಾಯೇ ಬಹುರೂಪಾಯ ಸ್ವಾಹ ದಕ್ಷಿಣ, ಮಧ್ಯ, ಉತ್ತರ. ಓಂ ಸ್ತುಂ ಹಿರಣ್ಯಾಯ ಸ್ವಾಹ ಈಶಾನ್ಯ. ಓಂ ಭೃಂ ಕನಕಾಯ ಸ್ವಾಹ ಪೂರ್ವಸ್ಯಾಂ. ಓಂ ಶ್ರುಂ ರಕ್ತಾಯ ಸ್ವಾಹ ಆಗ್ನೇಯಾಂ. ಓಂ ಪುಂ ಕೃಷ್ಣಾಯ ಸ್ವಾಹ ನೈಋತ್ಯಾಂ. ಓಂ ಧ್ರುಂ ಸುಪ್ರಭಾಯೇ ಸ್ವಾಹ ಪಶ್ಚಿಮಯಾಂ. ಓಂ ಧ್ರುಂ ಮರುಜ್ಜಿಹ್ವಾಯೇ ಸ್ವಾಹ ವಾಯವ್ಯ. ಅವುಗಳಿಂದ ಕ್ರಮವಾಗಿ ಪ್ರತಿಯೊಂದು ಜಿಹ್ವೆಗಾಗಿ ಒಂದೊಂದು ತುಪ್ಪದ ಆಹುತಿಯನ್ನು ಕೊಡಬೇಕು. ಆದರೆ ಮಧ್ಯದ ಜಿಹ್ವೆಗಾಗಿ 3 ಆಹುತಿಯನ್ನು ಕೊಡಬೇಕು. ಕುಂಡದ ಮಧ್ಯಭಾಗದಲ್ಲಿ ರಂ ವಹ್ನೆಯೇ ಸ್ವಾಹ ಎಂದು ಹೇಳಿ 3 ಆಹುತಿಗಳನ್ನು ಕೊಡಬೇಕು. ಈ ಆಹುತಿಗಳನ್ನು ತುಪ್ಪದಿಂದ ಅಥವಾ ಸಮಿತ್ತುಗಳಿಂದ ಕೊಡಬೇಕು. ಆಹುತಿಗಳನ್ನು ಕೊಟ್ಟ ಬಳಿಕ ಅಗ್ನಿಯಲ್ಲಿ ನೀರನ್ನು ಸಿಂಪಡಿಸಬೇಕು. ಹೀಗೆ ಮಾಡಿದಾಗ ಆ ಅಗ್ನಿಯು ಭಗವಾನ್ ಶಿವನದಾಗುತ್ತದೆ. ಮತ್ತೆ ಅದರಲ್ಲಿ ಶಿವನಿಗೆ ಆಸನವನ್ನು ಚಿಂತಿಸಿ ಅಲ್ಲಿ ಅರ್ಧನಾರೀಶ್ವರ ಭಗವಾನ್ ಶಿವನನ್ನು ಆವಾಹಿಸಿ ಪೂಜೆಯನ್ನು ಮಾಡಬೇಕು.
ಪಾದ್ಯ ಆರ್ಘ್ಯದಿಂದ ಹಿಡಿದು ಮಂಗಳಾರತಿಯವರೆಗೆ ಪೂಜೆ ಮಾಡಿ ಅಗ್ನಿಯನ್ನು ನೀರಿನಿಂದ ಪ್ರೋಕ್ಷಿಸಬೇಕು. ಅನಂತರ ಸಮಿತ್ತುಗಳ ಆಹುತಿಯನ್ನು ಕೊಡಬೇಕು. ಆ ಸುಮಿಧೆಗಳು ಮುತ್ತುಗ ಅಥವಾ ಔದುಂಬರ ಮೊದಲಾದ ಇತರ ಯಜ್ಞೀಯ ವೃಕ್ಷಗಳದ್ದಾಗಿರಬೇಕು. ಅವು 12 ಅಂಗುಲ ಉದ್ದವಿರಲಿ, ಡೊಂಕಾಗಿರಬಾರದು, ತಾನಾಗಿ ಒಣಗಿದ್ದು ಇರಬಾರದು, ಅವುಗಳ ಸಿಪ್ಪೆ ಸುಲಿದಿರಬಾರದು, ಯಾವುದೇ ರೀತಿಯ ಏಟುಗಳು ಬೀಳದಿರಬೇಕು, ಎಲ್ಲವೂ ಒಂದೇ ರೀತಿಯದಾಗಿರಬೇಕು. 10 ಅಂಗುಲ ಉದ್ದ ಸುಮಿಧೆಗಳು ಹವನಕ್ಕಾಗಿ ವಿಹಿತವಾಗಿವೆ. ಅವುಗಳು ಕಿರು ಬೆರಳಿನಷ್ಟು ದಪ್ಪವಾಗಿರಬೇಕು ಅಥವಾ ಪ್ರಾದೇಶ ಮಾತ್ರ ಅಂಗುಷ್ಟದಿಂದ ಹಿಡಿದು ತರ್ಜನಿಯವರೆಗೆ ಉದ್ದ ಸಮಿಧೆಗಳನ್ನು ಉಪಯೋಗಿಸಬಹುದು. ಉಪಯುಕ್ತ ಸಮಿಧೆಗಳು ದೊರಕದಿದ್ದಾಗ ಸಿಗಬಹುದಾದ ಸಮಿಧೆಗಳಿಂದ ಹವನ ಮಾಡಬೇಕು. ಸಮಿತ್ತುಗಳ ಹವನವಾದ ಬಳಿಕ ತುಪ್ಪದ ಆಹುತಿಗಳನ್ನು ಕೊಡಬೇಕು. ತುಪ್ಪದ ಧಾರೆಯು ದುರ್ವೆಯಂತೆ ತೆಳ್ಳಗಿದ್ದು 4 ಅಂಗುಲ ಉದ್ದವಿರಲಿ. ಅನಂತರ ಅನ್ನದ ಆಹುತಿಗಳನ್ನು ಕೊಡಬೇಕು. ಅದು ಪ್ರತಿಯೊಂದು ಗ್ರಾಸವು 16 ಮಾಷಿ, ಅಂದರೆ 1 ಮಾಷಿ 8 ಗುಲಗಂಜಿ ತೂಕ ಪ್ರಮಾಣದ್ದಿರಬೇಕು. ಅರಳು, ಸಾಸಿವೆ, ಜವೆ ಅಕ್ಕಿ, ಎಳ್ಳು ಇವೆಲ್ಲದರಲ್ಲಿ ತುಪ್ಪವನ್ನು ಮಿಶ್ರ ಮಾಡಿ ಯಥಾಸಂಭವ ಭಕ್ಷ್ಯ, ಲೇಹ್ಯ, ಚೋಪ್ಯ ಇವುಗಳನ್ನು ಮಿಶ್ರಣ ಮಾಡಬೇಕು. ಇದೆಲ್ಲದರ 10, 5 ಅಥವಾ 3 ಆಹುತಿಗಳನ್ನು ಇಲ್ಲವೇ ಒಂದೇ ಆಹುತಿಯನ್ನು ಕೊಡಬೇಕು. ಸುರುವೆಯಿಂದ, ಸಮಿಧೆಯಿಂದ, ಸೃಕ್ಕಿನಿಂದ ಅಥವಾ ಕೈಯಿಂದ ಆಹುತಿಯನ್ನು ಕೊಡಬೇಕು. ಅದರಲ್ಲಿಯೂ ದಿವ್ಯ ತೀರ್ಥದಿಂದ ಅಥವಾ ಋಷಿ ತೀರ್ಥದಿಂದ ಆಹುತಿಯನ್ನು ಕೊಡುವ ವಿಧಾನವಿದೆ. ಮೇಲೆ ಹೇಳಿದ ಎಲ್ಲ ದ್ರವ್ಯಗಳು ಸಿಗದಿದ್ದರೆ ಯಾವುದೇ ಒಂದು ದ್ರವ್ಯದಿಂದ ಶ್ರದ್ಧಾಪೂರ್ವಕ ಆಹುತಿಗಳನ್ನು ಕೊಡಬೇಕು. ಪ್ರಾಯಶ್ಚಿತ್ತಕ್ಕಾಗಿ ಅಭಿಮಂತ್ರಿಸಿ 3 ಆಹುತಿಗಳನ್ನು ಕೊಡಬೇಕು. ಮತ್ತೆ ಹೋಮದಲ್ಲಿ ಉಳಿದ ತುಪ್ಪದಿಂದ ಸೃಕ್ಕನ್ನು ತುಂಬಿ ಅದರ ಅಗ್ರಭಾಗದಲ್ಲಿ ಹೂವು ದರ್ಬೆಯನ್ನಿಟ್ಟು ಸುರುವೆಯನ್ನು ಕೆಳಮುಖವಾಗಿ ಮುಚ್ಚಿ ನಿಂತುಕೊಂಡು ಅದನ್ನು 2 ಕೈಗಳಲ್ಲಿ ಹಿಡಿದು ಓಂ ನಮಃ ಶಿವಾಯ ವೌಷಟ್ ಎಂದು ಉಚ್ಚರಿಸುತ್ತಾ ಜವೆ ಅಕ್ಕಿಯ ಪ್ರಮಾಣದಲ್ಲಿ ತುಪ್ಪದ ಧಾರೆಯಿಂದ ಆಹುತಿಯನ್ನು ಕೊಡಬೇಕು. ಹೀಗೆ ಪೂರ್ಣಾಹುತಿಯನ್ನು ಮಾಡಿ ಅಗ್ನಿಯಲ್ಲಿ ಹಿಂದಿನಂತೆ ನೀರನ್ನು ಸಿಂಪಡಿಸಬೇಕು. ಅನಂತರ ದೇವೇಶ್ವರ ಶಿವನನ್ನು ವಿಸರ್ಜಿಸಿ ಅಗ್ನಿಯನ್ನು ರಕ್ಷಿಸಬೇಕು. ಪುನಃ ಅಗ್ನಿಯನ್ನು ವಿಸರ್ಜಿಸಿ ಭಾವನೆಯಿಂದ ನಾಭಿಯಲ್ಲಿ ಸ್ಥಾಪಿಸಿ ನಿತ್ಯ ಹೋಮ ಮಾಡಬೇಕು. ಅಥವಾ ಶಿವಶಾಸ್ತ್ರದಲ್ಲಿ ತಿಳಿಸಿದ ಪದ್ಧತಿಯಂತೆ ವಾಗೀಶ್ವರಿಯ ಗರ್ಭದಿಂದ ಪ್ರಕಟವಾದ ಅಗ್ನಿಯನ್ನು ತಂದು ವಿಧಿವತ್ತಾಗಿ ಸಂಸ್ಕಾರ ಮಾಡಿ ಅದನ್ನು ಪೂಜಿಸಬೇಕು. ಮತ್ತೆ ಸಮಿಧೆಯನ್ನು ಆಧಾನ ಮಾಡಿ ಸುತ್ತಲೂ ಪರಿಧಿಗಳನ್ನು ನಿರ್ಮಿಸಬೇಕು. ಬಳಿಕ ಅಲ್ಲಿ 2 ಪಾತ್ರೆಗಳನ್ನಿಟ್ಟು ಶಿವನ ಪೂಜೆ ಮಾಡಿ ಪ್ರೋಕ್ಷಣಿ ಪಾತ್ರವನ್ನು ಶೋಧಿಸಬೇಕು. ಆ ಪಾತ್ರದ ಜಲದಿಂದ ಹಿಂದೆ ಹೇಳಿದ ವಸ್ತುಗಳನ್ನು ಪ್ರೋಕ್ಷಿಸಿ ನೀರಿನಿಂದ ತುಂಬಿದ ಪ್ರಣೀತಾ ಪಾತ್ರೆಯನ್ನು ಈಶಾನ್ಯದಲ್ಲಿ ಇರಿಸಬೇಕು. ಆಜ್ಯ ಸಂಸ್ಕಾರದವರೆಗಿನ ಎಲ್ಲ ಕಾರ್ಯವನ್ನು ಮಾಡಿ ಸುರುವೆಗಳನ್ನು ಸಂಶೋಧನ ಮಾಡಬೇಕು. ಅನಂತರ ತಂದೆ ಶಿವನ ಮೂಲಕ ತಾಯಿ ವಾಗೀಶ್ವರಿಯ ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ ಸಂಸ್ಕಾರ ಮಾಡಿ ಪ್ರತಿಯೊಂದು ಸಂಸ್ಕಾರಕ್ಕಾಗಿ ಬೇರೆ ಬೇರೆ ಆಹುತಿಗಳನ್ನು ಕೊಟ್ಟು ಗರ್ಭದಿಂದ ಅಗ್ನಿಯು ಉತ್ಪನ್ನವಾದಂತೆ ಭಾವಿಸಬೇಕು. ಆ ಅಗ್ನಿಗೆ 3 ಕಾಲು, 7 ಕೈಗಳು, 4 ಕೊಂಬುಗಳು ಮತ್ತು 2 ಮಸ್ತಕಗಳಿವೆ. ಜೇನಿನಂತೆ ಪಿಂಗಲ ವರ್ಣದ 3 ನೇತ್ರಗಳಿದ್ದು ತಲೆಗಳಲ್ಲಿ ಜಟಾಜೂಟ ಮತ್ತು ಚಂದ್ರನ ಮಕುಟವಿದೆ. ಅವನ ಅಂಗಕಾಂತಿಯು ಕೆಂಪಗಾಗಿದ್ದು ಕೆಂಪು ಬಣ್ಣದ ವಸ್ತ್ರ, ಚಂದನ, ಮಾಲೆಗಳು ಮತ್ತು ಆಭೂಷಣಗಳು ಅವನ ಶೋಭೆಯನ್ನು ಹೆಚ್ಚಿಸಿವೆ. ಎಲ್ಲ ಲಕ್ಷಣಗಳಿಂದ ಸಂಪನ್ನ, ಯಜ್ಞೋಪವೀತಧಾರಿ ಹಾಗೂ ತ್ರಿಗುಣ ಮೇಖಲೆಯಿಂದ ಕೂಡಿರುವನು. ಅವನ ಬಲದ ಕೈಗಳಲ್ಲಿ ಶಕ್ತಿ, ಸುರುವೆಗಳಿವೆ. ಎಡ ಕೈಗಳಲ್ಲಿ ತೋಮರ ತಾಳೆಮರದ ಬೀಸಣಿಗೆ ತುಪ್ಪದಿಂದ ತುಂಬಿದ ಪಾತ್ರೆ ಇದೆ. ಈ ಆಕೃತಿಯಿಂದ ಉತ್ಪನ್ನವಾದ ಅಗ್ನಿದೇವರನ್ನು ಧ್ಯಾನ ಮಾಡಿ ಅವನ ಜಾತಕರ್ಮ ಸಂಸ್ಕಾರ ಮಾಡಬೇಕು. ಅನಂತರ ನಾಲಚ್ಛೇದನ ಮಾಡಿ ಸೂತಕದ ಶುದ್ಧಿ ಮಾಡಲಿ. ಮತ್ತೆ ಆಹುತಿಯನ್ನು ಕೊಟ್ಟು ಆ ಶಿವ ಸಂಬಂಧಿ ಅಗ್ನಿಗೆ ರುಚಿ ಎಂಬ ನಾಮಕರಣ ಮಾಡಲಿ. ಇದಾದ ಬಳಿಕ ತಂದೆ ತಾಯಿಯರನ್ನು ವಿಸರ್ಜಿಸಿ ಚೂಡಾಕರ್ಮ ಮತ್ತು ಉಪನಯನಾದಿಗಳಿಂದ ಹಿಡಿದು ಆಪ್ತೋರ್ಯಮದವರೆಗೆ ಸಂಸ್ಕಾರಗಳನ್ನು ಮಾಡಲಿ. ಅನಂತರ ಘೃತಾಧಾರ ಮುಂತಾದ ಹೋಮ ಮಾಡಿ ಸ್ವಿಷ್ಟಕೃತ್ ಹೋಮ ಮಾಡಲಿ. ಬಳಿಕ ರಂಬೀಜವನ್ನು ಉಚ್ಚರಿಸಿ ಅಗ್ನಿಗೆ ನೀರನ್ನು ಸಿಂಪಡಿಸಬಹುದು. ಪುನಃ ಬ್ರಹ್ಮ, ವಿಷ್ಣು, ಶಿವ, ಈಶ, ಲೋಕೇಶ್ವರ ಗಣ ಮತ್ತು ಅವರ ಅಸ್ತ್ರಗಳನ್ನು ಕ್ರಮವಾಗಿ ಪೂಜೆ ಮಾಡಿ ಧೂಪ, ದೀಪ ಇವುಗಳ ಸಿದ್ಧಿಗಾಗಿ ಅಗ್ನಿಯನ್ನು ಬೇರೆಯಾಗಿ ತೆಗೆದು
ಕರ್ಮ ವಿಧಿಯನ್ನು ಬಲ್ಲ ಪುರುಷನು ಪುನಃ ತುಪ್ಪದಿಂದ ಕೂಡಿದ ಹಿಂದೆ ಹೇಳಿದ ಹೋಮದ್ರವ್ಯವನ್ನು ತಯಾರಿಸಿ ಅಗ್ನಿಯಲ್ಲಿ ಆಸನದ ಭಾವನೆ ಮಾಡಲಿ ಮತ್ತು ಅದರ ಮೇಲೆ ಹಿಂದಿನಂತೆಯೇ ಮಹಾದೇವ ಹಾಗೂ ಮಹಾದೇವಿಯನ್ನು ಆವಾಹಿಸಿ ಪೂಜಿಸಿ ಪೂರ್ಣಾಹುತಿಯವರೆಗೆ ಎಲ್ಲ ಕಾರ್ಯವನ್ನು ನೆರವೇರಿಸಲಿ. ಅಥವಾ ತನ್ನ ಆಶ್ರಮಕ್ಕಾಗಿ ಶಾಸ್ತ್ರವಿಹಿತ ಅಗ್ನಿಹೋತ್ರ ಕರ್ಮವನ್ನು ಮಾಡಿ ಅದನ್ನು ಭಗವಾನ್ ಶಿವನಿಗೆ ಸಮರ್ಪಿಸಲಿ. ಶಿವಾಶ್ರಮಿ ಪುರುಷನು ಇದೆಲ್ಲವನ್ನು ತಿಳಿದು ಹೋಮ ಕರ್ಮವನ್ನು ಮಾಡಲಿ. ಇದಕ್ಕಾಗಿ ಬೇರೆ ಯಾವ ವಿಧಿಯೂ ಇಲ್ಲ. ಶಿವಾಗ್ನಿಯ ಭಸ್ಮವು ಸಂಗ್ರಹಣೀಯವಾಗಿದೆ. ಅಗ್ನಿಹೋತ್ರದ ಭಸ್ಮವು ಸಂಗ್ರಹಣೀಯವಾಗಿದೆ. ವೈವಾಹಿಕ ಅಗ್ನಿಯ ಭಸ್ಮವೂ ಕೂಡ ಪರಿಪಕ್ವ, ಪವಿತ್ರ, ಸುಗಂಧಿತವಾದುದನ್ನು ಸಂಗ್ರಹಿಸಿ ಇಡಬೇಕು. ಕಪಿಲಾ ಹಸುವಿನ ಸೆಗಣಿಯು ನೆಲಕ್ಕೆ ಬೀಳುವ ಮೊದಲೇ ಕೈಗಳಲ್ಲಿ ಹಿಡಿದುದನ್ನು ಉತ್ತಮವೆಂದು ತಿಳಿಯಲಾಗಿದೆ. ಅದು ಹೆಚ್ಚು ತೆಳ್ಳಗೆ ಅಥವಾ ಹೆಚ್ಚು ಗಟ್ಟಿ ಆಗದಿರಲಿ. ದುರ್ಗಂಧಯುಕ್ತ ಮತ್ತು ಒಣಗಿದುದು ಇಲ್ಲದಿದ್ದರೆ ಉತ್ತಮವೆಂದು ತಿಳಿಯಲಾಗಿದೆ. ಅದು ನೆಲಕ್ಕೆ ಬಿದ್ದಿದ್ದರೆ ಅದರಲ್ಲಿ ಮೇಲಿನ ಮತ್ತು ಕೆಳಗಿನ ಭಾಗವನ್ನು ಬಿಟ್ಟು ನಡುವಿನ ಭಾಗವನ್ನು ತೆಗೆದುಕೊಳ್ಳಬೇಕು. ಆ ಸಗಣಿಯ ಉಂಡೆ ಮಾಡಿ ಅದನ್ನು ಶಿವಾಗ್ನಿಯಲ್ಲಿ ಮೂಲ ಮಂತ್ರದಿಂದ ಹಾಕಬೇಕು. ಅದು ಸುಟ್ಟು ಕೆಂಡವಾದಾಗ ತೆಗೆಯಬೇಕು. ಅದರಲ್ಲಿ ಅರ್ಧ ಸುಟ್ಟ ಮತ್ತು ಹೆಚ್ಚು ಸುಟ್ಟು ಹೋದುದನ್ನು ಬಿಟ್ಟು ಬಿಳಿಯಾದ ಭಸ್ಮವನ್ನು ತೆಗೆದುಕೊಂಡು ಅದನ್ನು ಅರೆದು ಚೂರ್ಣ ಮಾಡಬೇಕು. ಬಳಿಕ ಅದನ್ನು ಭಸ್ಮವನ್ನಿಡುವ ಪಾತ್ರೆಯಲ್ಲಿ ತುಂಬಿಡಬೇಕು. ಭಸ್ಮ ಪಾತ್ರವು ಧಾತುವಿನ, ಕಟ್ಟಿಗೆಯ, ಮಣ್ಣಿನ, ಕಲ್ಲಿನ ಅಥವಾ ಬೇರೆ ಯಾವುದೇ ವಸ್ತುವಿನಿಂದ ಮಾಡಿದ್ದಾಗಿರಬೇಕು. ಅದು ನೋಡಲು ಸುಂದರವಾಗಿರಬೇಕು. ಅದರಲ್ಲಿ ಇಟ್ಟ ಭಸ್ಮವನ್ನು ಧನದಂತೆ ಯಾವುದಾದರೂ ಶುಭ, ಶುದ್ಧ ಹಾಗೂ ಸಮತಲ ಸ್ಥಾನದಲ್ಲಿ ಇಡಬೇಕು. ಯಾವನೇ ಅಯೋಗ್ಯ ಅಥವಾ ಅಪವಿತ್ರನ ಕೈಗೆ ಭಸ್ಮವನ್ನು ಕೊಡಬಾರದು. ಅಪವಿತ್ರ ಸ್ಥಾನದಲ್ಲಿಯೂ ಕೆಳಗೆ ಹಾಕಬಾರದು. ಕೆಳಗಿನ ಅಂಗಗಳಿಗೆ ಅದನ್ನು ಸ್ಪರ್ಶಿಸಬಾರದು. ಭಸ್ಮವನ್ನು ಉಪೇಕ್ಷಿಸಬಾರದು ಅಥವಾ ದಾಟಬಾರದು. ಶಾಸ್ತ್ರೋಕ್ತ ಸಮಯದಲ್ಲೇ ಆ ಪಾತ್ರೆಯಿಂದ ಭಸ್ಮವನ್ನು ತೆಗೆದು ಮಂತ್ರೋಚ್ಚಾರ ಪೂರ್ವಕ ಹಣೆಯೇ ಮೊದಲಾದ ಅಂಗಗಳಿಗೆ ಹಚ್ಚಬೇಕು. ಇತರ ಸಮಯದಲ್ಲಿ ಅದನ್ನು ಉಪಯೋಗಿಸಬಾರದು ಮತ್ತು ಅಯೋಗ್ಯ ವ್ಯಕ್ತಿಗಳ ಕೈಯಲ್ಲಿಯೂ ಕೊಡಬಾರದು. ಭಗವಾನ್ ಶಿವನನ್ನು ವಿಸರ್ಜಿಸುವ ಮೊದಲೇ ಭಸ್ಮವನ್ನು ಸಂಗ್ರಹಿಸಬೇಕು. ಏಕೆಂದರೆ ವಿಸರ್ಜಿಸಿದ ಬಳಿಕ ಅದರ ಮೇಲೆ ಚಂಡಿಕೇಶ್ವರನಿಗೆ ಅಧಿಕಾರ ಬರುತ್ತದೆ. ಅಗ್ನಿ ಕಾರ್ಯವು ನೆರವೇರಿಸಿದ ಬಳಿಕ ಶಿವಶಾಸ್ತ್ರೋಕ್ತ ಮಾರ್ಗದಿಂದ ಅಥವಾ ತಮ್ಮ ಗೃಹ್ಯ ಸೂತ್ರದಲ್ಲಿ ತಿಳಿಸಿದ ವಿಧಿಯಂತೆ ಬಲಿಕರ್ಮವನ್ನು ಮಾಡಲಿ. ಅನಂತರ ಚೆನ್ನಾಗಿ ಸಾರಿಸಿ ರಚಿಸಿದ ಮಂಡಲದಲ್ಲಿ ವಿದ್ಯಾಸನವನ್ನು ಹಾಸಿ ವಿದ್ಯಾಕೋಶವನ್ನು ಸ್ಥಾಪಿಸಿ ಕ್ರಮವಾಗಿ ಪುಷ್ಪಾದಿಗಳಿಂದ ಪೂಜೆ ಮಾಡಲಿ. ವಿದ್ಯೆಯ ಎದುರಿಗೆ ಗುರುಮಂಡಲವನ್ನು ರಚಿಸಿ ಅಲ್ಲಿ ಶ್ರೇಷ್ಠ ಆಸನವನ್ನಿರಿಸಿ ಅದರ ಮೇಲೆ ಪುಷ್ಪಾದಿಗಳಿಂದ ಗುರುವನ್ನು ಪೂಜಿಸಲಿ. ಅನಂತರ ಪೂಜ್ಯರನ್ನು ಪೂಜಿಸಿ ಹಸಿದವರಿಗೆ ಭೋಜನ ಮಾಡಿಸಲಿ. ಆ ನಂತರ ಸ್ವತಃ ಸುಖವಾಗಿ ಶುದ್ಧ ಅನ್ನವನ್ನು ಭೋಜನ ಮಾಡಲಿ. ಆ ಅನ್ನವನ್ನು ತತ್ಕಾಲ ಭಗವಾನ್ ಶಿವನಿಗೆ ನಿವೇದಿಸಿರಬೇಕು ಅಥವಾ ಅವನ ಪ್ರಸಾದವಾಗಿರಬೇಕು. ಅದನ್ನು ಆತ್ಮಶುದ್ಧಿಗಾಗಿ ಶ್ರದ್ಧೆಯಿಂದ ಭೋಜನ ಮಾಡಬೇಕು. ಚಂಡಿಕೇಶನಿಗೆ ಅರ್ಪಿಸಿದ ಅನ್ನವನ್ನು ಲೋಭವಶನಾಗಿ ಗ್ರಹಣ ಮಾಡಬಾರದು. ಗಂಧ ಮತ್ತು ಪುಷ್ಪಮಾಲೆ ಮೊದಲಾದವುಗಳಿಗೂ ಇದೇ ವಿಧಿ ಎಂದು ತಿಳಿಯಬೇಕು. ಅರ್ಥಾತ್ ಚಂಡಿಕೇಶ್ವರನ ಭಾಗವನ್ನು ಗ್ರಹಣ ಮಾಡಬಾರದು. ಅಲ್ಲಿ ವಿದ್ವಾನ್ ಪುರುಷನು ನಾನೇ ಶಿವನಾಗಿದ್ದೇನೆ ಎಂದು ತಿಳಿಯಬಾರದು. ಭೋಜನ ಮತ್ತು ಆಚಮನ ಮಾಡಿ ಮನಸ್ಸಿನಲ್ಲೇ ಶಿವನನ್ನು ಚಿಂತಿಸುತ್ತಾ ಮೂಲ ಮಂತ್ರವನ್ನು ಉಚ್ಚರಿಸಬೇಕು. ಉಳಿದ ಸಮಯವನ್ನು ಶಿವಶಾಸ್ತ್ರದ ಕಥಾ ಶ್ರವಣಾದಿ ಯೋಗ್ಯ ಕಾರ್ಯಗಳಲ್ಲಿ ಕಳೆಯಬೇಕು. ರಾತ್ರಿ ಮೊದಲನೇ ಜಾವ ಕಳೆದು ಹೋದಾಗ ಮನೋಹರ ಪೂಜೆ ಮಾಡಿ ಶಿವ ಮತ್ತು ಶಿವೆಯರ ಶಯನೋತ್ಸವ ಮಾಡಬೇಕು. ಜೊತೆಗೆ ಭಕ್ಷ್ಯ, ಭೋಜ್ಯ, ವಸ್ತ್ರ, ಚಂದನ, ಪುಷ್ಪಮಾಲೆ ಇವುಗಳನ್ನು ಇರಿಸಬೇಕು. ಮನಸ್ಸಿನಿಂದ ಮತ್ತು ಕ್ರಿಯೆಯ ಮೂಲಕ ಎಲ್ಲ ಸುಂದರ ವ್ಯವಸ್ಥೆ ಮಾಡಿ ಪವಿತ್ರನಾಗಿ ಮಹಾದೇವನ ಮತ್ತು ಮಹಾದೇವಿಯ ಚರಣಗಳ ಬಳಿ ಮಲಗಬೇಕು. ಉಪಾಸಕನು ಗೃಹಸ್ಥನಾಗಿದ್ದರೆ ಅಲ್ಲೇ ತನ್ನ ಪತ್ನಿಯೊಂದಿಗೆ ಮಲಗಲಿ. ಗೃಹಸ್ಥನಲ್ಲದವನು ಒಬ್ಬನೇ ಮಲಗಲಿ. ಉಷಾ ಕಾಲ ಬಂದುದನ್ನು ತಿಳಿದು ಮನಸ್ಸಿನಲ್ಲೇ ಪಾರ್ವತಿ ದೇವಿ ಹಾಗೂ ಪಾರ್ಷದರ ಸಹಿತ ಅವಿನಾಶಿ ಭಗವಾನ್ ಶಿವನಿಗೆ ಪ್ರಣಾಮ ಮಾಡಿ ದೇಶಾಕಲೋಚಿತ ಕಾರ್ಯ ಮತ್ತು ಶೌಚಾದಿ ಕೃತ್ಯಗಳನ್ನು ಪೂರ್ಣಗೊಳಿಸಲಿ. ಪುನಃ ಯಥಾಶಕ್ತಿ ಶಂಖಾದಿ ವಾದ್ಯಗಳ ದಿವ್ಯ ದ್ವಿಗಳಿಂದ ಮಹಾದೇವ ಮತ್ತು ಮಹಾದೇವಿಯನ್ನು ಎಬ್ಬಿಸಬೇಕು. ಇದಾದ ಬಳಿಕ ಆಗಲೇ ಅರಳಿದ ಪರಮ ಸುಗಂಧಿತ ಪುಷ್ಪಗಳಿಂದ ಶಿವೆ ಮತ್ತು ಶಿವನ ಪೂಜೆ ಮಾಡಿ ಹಿಂದೆ ಹೇಳಿದಂತೆ ಕಾರ್ಯವನ್ನು ಪ್ರಾರಂಭಿಸಲಿ. ಇಲ್ಲಿಗೆ ಅಧ್ಯಾಯ 26 ಮತ್ತು 27 ಸಂಪೂರ್ಣವಾಯಿತು.